ಇದರ ಜೊತೆಗೆ ಧರ್ಮಸ್ಥಳ ಬುರುಡೆ ಗ್ಯಾಂಗ್ನ ರಹಸ್ಯ ದಿನವೂ ಕೂಡ ಹೊರಬೀಳ್ತಾ ಇದೆ. ದಿನವೂ ಕೂಡ ಹೊಸ ಸತ್ಯಗಳು ಅನಾವರಣಗೊಳ್ತಾ ಇದೆ. ಧರ್ಮಸ್ಥಳ ಷಡ್ಯಂತ್ರದ ಮತ್ತೊಂದು ದೊಡ್ಡ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 2024ರ ಜುಲೈನಲ್ಲಿ ನಡೆದಿತ್ತು ಶಿರೂರು ಗುಡ್ಡ ಕುಸಿತ ದುರಂತ. ಈ ದುರಂತದಲ್ಲಿ ಮೃತಪಟ್ಟಿದ್ದಂತಹ ಲಾರಿ ಡ್ರೈವರ್ ಅರ್ಜುನ್, ಕೇರಳ ಮೂಲದ ಲಾರಿ ಡ್ರೈವರ್ ಅರ್ಜುನ್ ದುರಂತವಾಗಿ ಪ್ರಾಣವನ್ನ ಕಳ್ಕೊಂಡಿದ್ರು. ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರ ಸುದ್ದಿಯಾಗಿತ್ತು. ಯೂಟ್ಯೂಬರ್ ಮನಾಫ್ನ ಅಸಲಿ ಮುಖ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಬಯಲಾಗ್ತಾ ಇದೆ. ಆ ಲಾರಿಯ ಓನರ್ ಈ ಮನಾಫ್ ಆಗಿದ್ದ. ಅರ್ಜುನ್ ಕುಟುಂಬಕ್ಕೆ ನೆರವಾಗೋದಾಗಿ ಆತ ಹೇಳ್ಕೊಂಡಿದ್ದ. ಶಿವಮೊಗ್ಗ ಜಿಲ್ಲೆಯ ಸಾಗರದ ನಿವಾಸಿಯಾಗಿದ್ದ ಈತ. ಮನಾಫ್ ತಂದೆ ಸಾಗರದಲ್ಲಿ ಕಾಂಗ್ರೆಸ್ ಪುರಸಭೆಯ ಸದಸ್ಯರು ಕೂಡ ಆಗಿದ್ರು. ಮನಾಫ್ಗೆ ನೋಟಿಸ್ ಕೊಟ್ಟಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ. ರಾಜ್ಯದ ಯೂಟ್ಯೂಬರ್ಸ್ ಜೊತೆಗೆ ಕೇರಳ ಯೂಟ್ಯೂಬರ್ ಕೂಡ ಈ ಪ್ರಕರಣಕ್ಕೆ ಲಿಂಕ್ ಆಗಿರೋದು ಈಗ ಸ್ಪಷ್ಟ ಆಗ್ತಾ ಇದೆ. ಕೇರಳದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವು ವಿಡಿಯೋಗಳನ್ನು ಮಾಡಿ ಆತ ಬಿಟ್ಟಿದ್ದ. ಹೀಗಾಗಿ ಕೇರಳದಲ್ಲಿ ಧರ್ಮಸ್ಥಳದ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿತ್ತು. ಅಲ್ಲಿನ ಮಾಧ್ಯಮಗಳು ಕೂಡ ಈ ಒಂದು ಪ್ರಕರಣವನ್ನ ಕೈಗೆತ್ತಿಕೊಳ್ಳುವಲ್ಲಿ ಆ ವಿಡಿಯೋಗಳು ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗಿತ್ತು. ಅದರಲ್ಲಿ ಸಾಕಷ್ಟು ಹಲವು ಕಥೆಗಳನ್ನ ಈ ಮನಾಫ್ ಅನ್ನೋನು ತನ್ನ ಯೂಟ್ಯೂಬ್ ಚಾನಲ್ ಮೂಲಕ ಕಟ್ಟಿದ್ದ. ಸೊ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನ ಲಿಂಕ್ ಈಗ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಟಿಂಬರ್ ವ್ಯವಹಾರವನ್ನ ನಡೆಸ್ತಾ ಕೇರಳದಲ್ಲಿ ಮನಾಫ್ ವಾಸ ಆಗಿದ್ದಾನೆ. ಅರ್ಜುನ್ ಮೃತಪಟ್ಟಿದ್ದಂತಹ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ ಆರಂಭ ಮಾಡ್ತಾನೆ. ತನ್ನ ಫಾಲೋವರ್ಸ್ ಅನ್ನ ಆ ಸಂದರ್ಭದಲ್ಲಿ ಹೆಚ್ಚಿಸಿಕೊಂಡಿದ್ದ ಈ ಮನಾಫ್ ಮೃತ ಅರ್ಜುನ್ಗಾಗಿ ಹಣ ಸಂಗ್ರಹಣೆ ಮಾಡುವಂತ ಭರವಸೆಯನ್ನು ಕೊಟ್ಟಿರ್ತಾನೆ. ತನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದಷ್ಟು ಹಣ ಸಂಗ್ರಹಿಸಿದ ಬಳಿಕ ಈತ ಕೈ ಎತ್ತಾನೆ. ಮೃತನ ಕುಟುಂಬಕ್ಕೆ ಹಣವನ್ನ ನೀಡದೆ ವಂಚನೆಯನ್ನ ಮಾಡಿದ್ದಾನೆ. ಕಳೆದ ವರ್ಷ ನಡೆದಂತಹ ಒಂದು ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಂತಹ ತನ್ನ ಲಾರಿ ಡ್ರೈವರ್ ಅರ್ಜುನ್ ಕುಟುಂಬಕ್ಕೆ ನೆರವಾಗುವಂತ ರೀತಿಯಲ್ಲಿ ವರ್ತನೆಯನ್ನ ಮಾಡಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ನಲ್ಲಿ ಚಂದ ಎತ್ತಿ ಅದನ್ನು ಕೂಡ ವಂಚನೆ ಮಾಡಿದ್ದ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅರ್ಜುನ್ ಹೆಸರಿನಲ್ಲಿ ಗಲಭೆಗೂ ಕೂಡ ಕುಮ್ಮಕ್ಕನ್ನ ಈ ಮನಾಫ್ ಕೊಟ್ಟಿದ್ದ. ಕೇರಳ ಚೆರುವಾಯೂರು ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ದೂರನ್ನ ಕೊಡಲಾಗಿತ್ತು. ಅರ್ಜುನ್ ಸೋದರಿ ಅಂಜು ಅವರು ಈ ವಿಚಾರವಾಗಿ ದೂರನ್ನ ಕೊಟ್ಟಿದ್ರು. ಈ ವಿಚಾರ ಈಗ ಬಹಿರಂಗ ಆಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮನಾಫ್ನ ಲಿಂಕ್ ಕೂಡ ಗೊತ್ತಾಗ್ತಾ ಇದೆ. ಕೇರಳದ ಲಿಂಕ್ ಯಾವ ರೀತಿಯಾಗಿ ಇತ್ತು ಅನ್ನುವಂಥದ್ದು, ಜೊತೆಗೆ ಕಳೆದ ವರ್ಷ ನಡೆದಿರುವಂತಹ ಈ ಒಂದು ದುರಂತಕ್ಕೆ ಸಂಬಂಧಪಟ್ಟಂತೆ ಅರ್ಜುನ್ ಸಾವನ್ನಪ್ಪಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆತ ಹಣವನ್ನ ಕಲೆಕ್ಟ್ ಮಾಡಿ ಆ ವಿಚಾರದಲ್ಲೂ ಕೂಡ ಮೋಸವನ್ನ ಎಸಗಿದ್ದ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ. ಸೊ ಅದು ಯಾವ ರೀತಿಯಾಗಿ ನಡೆದಿತ್ತು, ಜೊತೆಗೆ ಈತನ ವಿರುದ್ಧ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ? ಎಸ್ ಮಧುಕರ್, ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಮುನಾಫ್ ಲಿಂಕ್ ಈಗ ಆ ಪ್ರಕರಣ ಸಂಬಂಧಪಟ್ಟಂತೆ ತಳುಕು ಹಾಕೊಂಡಿದೆ. ಆದ್ರೆ ಈ ಮುನಾಫ್ ಏನಿದ್ದಾರೆ ಹಣಕ್ಕಾಗಿ ಏನು ರೆಡಿ ಇರುವಂತಹ ಒಬ್ಬ ಗಿರಾಕಿ ಅಂತ ಕೂಡ ಹೇಳ್ಬಹುದು. ಯಾಕಂದ್ರೆ ಈ ಹಿಂದೆ ಜುಲೈ 16ರಂದು, ಅದೇ ಕಳೆದ ವರ್ಷ ಜುಲೈ 16ರಂದು ಅಂಕೋಲದ ಶಿರೂರಿನ ಇನ್ನು ಭೂಕುಸಿತ ಆಗಿತ್ತು. ಆ ಸಂದರ್ಭದಲ್ಲಿ ಇನ್ನು ಲಾರಿ ಒಂದು ಮಣ್ಣಲ್ಲಿ ಸಿಕ್ಕೊಂಡಿತ್ತು. ಆ ಲಾರಿ ಚಾಲಕ ಅರ್ಜುನ್ ಅವನ ಮಾಲೀಕನಾಗಿದ್ದಂತಹ ಮುನಾಫ್ ಆ ಸಂದರ್ಭದಲ್ಲಿ ಸಾಕಷ್ಟು ಒಂದು ಸೀನ್ ಕ್ರಿಯೇಟ್ ಮಾಡಿದ್ದ. ತಾನು ಏನೋ ಅರ್ಜುನ್ಗಾಗಿ ಅಲ್ಲಿ ಸಾಕಷ್ಟು ಬೇಡಿಕೊಳ್ತೇನೆ ಅಂದೇ ಒಂದು ದೊಡ್ಡ ಅವರ ಕ್ರಿಯೇಟ್ ಮಾಡಿದ್ದ. ಯಾಕಂದ್ರೆ ಅಲ್ಲೊಂದು ಅವನಿಗೆ ಸಿಂಪತಿ ಕ್ರಿಯೇಟ್ ಮಾಡ್ಬೇಕಿತ್ತು, ಅದನ್ನೆಲ್ಲ ಮಾಡ್ಕೊಂಡಿದ್ದ. ಸೊ ಆ ಸಂದರ್ಭವನ್ನೇ ಬಳಸ್ಕೊಂಡು ಸಾಕಷ್ಟು ಹಣ ಕೂಡ ಮಾಡಿರುವಂತದ್ದು. ಈ ಮುನಾಫ್ ಏನಿದ್ದಾನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ನಿವಾಸಿಯಾಗಿದ್ದಾನೆ. ಅದರಲ್ಲಿ ಇವರ ತಂದೆ ಹಾಗೂ ಇವರ ಫ್ಯಾಮಿಲಿಯರು ಕೂಡ ಕಾಂಗ್ರೆಸ್ ನಲ್ಲಿ ತೊಡಗಿಕೊಂಡಿರುವಂತದ್ದು, ಪುರಸಭೆಯ ಸದಸ್ಯರು ಕೂಡ ಹೌದು. ಆದ್ರೆ ಇವ ಏನಿದ್ದಾರೆ ಟಿಂಬರ್ ವ್ಯವಹಾರ ಮಾಡ್ಕೊತಾ ಜೀವನ ಮಾಡ್ತಿರುವಂತದ್ದು. ಹೆಚ್ಚಾಗಿ ಇವನು ಕೇರಳದಲ್ಲೇ ಅಲ್ಲಿ ಇರುವಂತದ್ದು, ವ್ಯವಹಾರ ನಡೆಸ್ತಾ ಇರುವಂತದ್ದು. ಇನ್ನು ಯಾವಾಗ ಅರ್ಜುನ್ ಪ್ರಕರಣ ನಡೀತು ಆ ಸಂದರ್ಭದಲ್ಲಿ ಈತ ತನ್ನ ಹಣ ಮಾಡ್ಲಿಕ್ಕೆ ಹೇಳ್ಕೊಂಡು ಯೂಟ್ಯೂಬ್ ಚಾನೆಲ್ ಕೂಡ ಮಾಡ್ಕೊಂಡಿದ್ದ. ಆ ಯೂಟ್ಯೂಬ್ ಚಾನೆಲ್ ಈಗ ಪ್ರಸ್ತುತ ಸುಮಾರು 5 ಮಿಲಿಯನ್ ಫಾಲೋವರ್ಸ್ ಆಗಿರುವಂತದ್ದು. ಆ ಸಂದರ್ಭದಲ್ಲಿ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡು ಸಾಕಷ್ಟು ಹಣ ಕೂಡ ಕಲೆಕ್ಷನ್ ಮಾಡ್ಕೊಂಡಿದ್ದ. ಆ ಹಣವನ್ನು ಯಾವ
ಒಂದು ಚಿಕ್ಕ ಮೊತ್ತವನ್ನು ಕೂಡ ಅರ್ಜುನ್ ಫ್ಯಾಮಿಲಿಗೆ ಕೊಟ್ಟಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಅರ್ಜುನ್ ಸಹೋದರಿ ಅಂಜು ಅವತ್ತು ದೂರು ಕೂಡ ನೀಡಿದ್ಲು. ಇವನ ಅಗೇನ್ಸ್ಟ್ ಸೆಕ್ಷನ್ 192 ಹಾಗೂ 120 ಈ ಹಿನ್ನೆಲೆಯಲ್ಲಿ ಅಂದ್ರೆ ಏನು ಗಲಭೆ ಕುಮ್ಮಕ್ಕು ಕೊಡುವಂಥದ್ದು ಹಾಗೂ ಸಾರ್ವಜನಿಕ ಶಾಂತಿ ಭಂಗ ಅಶಾಂತಿ ಉಂಟು ಮಾಡೋ ಪ್ರಯತ್ನ ಹಿನ್ನೆಲೆಯಲ್ಲಿ ಈತನ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಇನ್ನೊಂದು ವಿಪರ್ಯಾಸ ಅಂದ್ರೆ ಇವನ ಈ ಮುನಾಫ್ ಏನಿದ್ದಾರೆ ಅವನ ಬಗ್ಗೆ ಈಗ ಕೇರಳದಲ್ಲಿ ಒಂದು ಫಿಲ್ಮ್ ಕೂಡ ಆಗ್ತಾ ಇರುವಂತದ್ದು, ಅದಲ್ಲದೆ ಒಂದು ಬುಕ್ ಕೂಡ ರೆಡಿ ಆಗಿದೆ. ಯಾಕಂದ್ರೆ ಶಿರೂರು ಘಟನೆ ಸಂಬಂಧಪಟ್ಟಂತೆ ಕಾಸರಗೋಡು ಶಾಸಕ ಅಶ್ರಫ್ ಅವರನ್ನು ಬುಕ್ ಕೂಡ ಬರೆದಿದ್ದಾರೆ. ಅದಲ್ಲದೆ ಆ ಬುಕ್ ಹಿನ್ನೆಲೆಯಲ್ಲಿ ಅವರಿಗೆ ಒಂದು ಫಿಲ್ಮ್ ಕೂಡ ಕ್ರಿಯೇಟ್ ಆಗ್ತಿರುವಂತದ್ದು. ಆದ್ರೆ ಈ ಫಿಲ್ಮ್ ಹಾಗೂ ಬುಕ್ ಅಲ್ಲಿ ಮೇನ್ ಆಗಿ ಒಂದು ಹೀರೋ ಆಗಿ ಬಿಂಬಿಸಿಕೊಂಡವನು ಈ ಮುನಾಫ್. ಇದೊಂದು ದೊಡ್ಡ ವಿಪರ್ಯಾಸ. ಇವನೊಂದು ದೊಡ್ಡ ಫ್ರಾಡ್ ಆಗಿದ್ದಾನೆ. ಆದ್ರೂ ಕೂಡ ಇವನ ಅಂತರಲ್ಲಿ ಹೀರೋ ಆಗಿ ಬಿಂಬಿಸಲಾಗಿರುವಂತದ್ದು. ಈಗ ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ಕೂಡ ಒಂದು ಎಪಿಸೋಡ್ ವೈಸ್ ಪ್ರತಿಯೊಂದು ಕಡೆ ಒಂದು ವಿಡಿಯೋ ಹಾಕಿದ್ದ, ಸಾಕಷ್ಟು ಒಂದು ವಿರೋಧ ಕಮೆಂಟ್ ಕೂಡ ಹಾಕಿದ್ದ. ಅಲ್ಲಿ ಸಿಪಿಐ ಮುಖಂಡರನ್ನು ಅಲ್ಲಿ ಇಂಟರ್ವ್ಯೂ ಕೂಡ ಮಾಡಿಕೊಂಡು ಧರ್ಮಸ್ಥಳ ಎಗೇನ್ಸ್ಟ್ ಎಷ್ಟು ಅಪಪ್ರಚಾರ ಮಾಡಬೇಕು ಅಷ್ಟು ಮಾಡಿದ್ದ. ಆದ್ರೆ ಈಗ ಅದೇ ಕೆಲಸ ಈಗ ಅವನಿಗೆ ಮುಳುವಾಗಿದೆ. ಮಧುಕರ್, ಥ್ಯಾಂಕ್ ಯು ಭರತ್ ಡೀಟೇಲ್ಸ್ಗೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೋಡೋಣ ಚಿಕ್ಕದೊಂದು ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.